ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ರಿನ್ಯೂಯಬಲ್ ಎನರ್ಜಿ 20EE53IT ಸಬ್ಜೆಕ್ಟ್ನ ವೀಕ್ 9 ಕ್ವಶನ್ಸ್ಗಳನ್ನ ನೋಡೋಣ. So the first question is differentiate between on-grid wind turbine and off-grid wind turbine. Already ನಿಮ್ಗೆ ಗೊತ್ತಿದೆ on-grid ಅಂದ್ರೆ ಏನು, off-grid ಅಂದ್ರೆ ಏನು. Off-grid ಅಂತ ಹೇಳಿದ್ರೆ ಸ್ಟ್ಯಾಂಡ್ ಅಲೋನ್, ಯಾವುದೇ ತರಹದ ಗ್ರಿಡ್ ಕನೆಕ್ಷನ್ಗೆ ಇಲ್ಲದೆ ಇರುವಂತ ಒಂದು ಸಿಸ್ಟಮ್. So off-grid refers to small wind turbine operating without connecting to the public electrical grid network. ಯಾವುದು ಒಂದು ಸ್ಮಾಲ್ ವಿಂಡ್ ಟರ್ಬೈನ್ ಯಾವುದೇ ತರಹದ ಒಂದು ಗ್ರಿಡ್ ಟೈ ನೆಟ್ವರ್ಕ್ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಆಫ್ ಗ್ರಿಡ್ ಅಂತ ಹೇಳ್ತೀವಿ. ಸೊ ಸ್ಟ್ಯಾಂಡ್ ಅಲೋನ್ ಯೂಶಲಿ ವಿತೌಟ್ ಕನೆಕ್ಟಿಂಗ್ ಟು ದ ನ್ಯಾಷನಲ್ ಗ್ರಿಡ್ ಆರ್ ಕಾಲ್ಡ್ ದ ಐಸೋಲೇಟೆಡ್ ಗ್ರಿಡ್ ಸಿಸ್ಟಮ್ಸ್. ಸೊ ಸ್ಟ್ಯಾಂಡ್ ಅಲೋನ್ ಪವರ್ ಸಿಸ್ಟಮ್ಸ್ or off-grid electricity generation system, which may include wind power, solar photovoltaic, micro hydro turbines, battery bank, and sometimes battery backup with a diesel generator ಅಂತ ಹೇಳಿದ್ರೆ ಲೈಕ್ ಹೈಬ್ರಿಡ್ ಜನರೇಷನ್ ತರ. ಸೊ ಯಾವುದೇ ತರ ಗ್ರಿಡ್ ಕನೆಕ್ಷನ್ ಇಲ್ದಿರೋ ಹಾಗೆ ಎಲ್ಲಿ ಮಲ್ಟಿ ರೆಸಿಡೆನ್ಷಿಯಲ್ ಇರುತ್ತೆ ಅಥವಾ ರಿಮೋಟ್ ಏರಿಯಾಗಳಲ್ಲಿ ಯಾವುದೇ ತರಹದ ಗ್ರಿಡ್ ಕನೆಕ್ಷನ್ ಇರೋದಿಲ್ಲ ಅಂತ ಒಂದು ಪ್ಲೇಸಸ್ ಗಳಲ್ಲಿ ಯೂಶುವಲಿ ಸೋಲಾರ್ ಪವರ್ ವಿತ್ ವಿಂಡ್ ಟರ್ಬೈನ್, ಯಾವಾಗ ಸೋಲಾರ್ ರೇಸ್ ಇರೋದಿಲ್ವೋ ಅಲ್ಲಿ ಬಿಸಿಲಿರೋದು ಅಂತ ಒಂದು ಟೈಮಲ್ಲಿ ಸ್ಮಾಲ್ ವಿಂಡ್ ಟರ್ಬೈನ್ ಇಂದ ಪವರ್ ಜನರೇಟ್ ಮಾಡ್ಕೋಬಹುದು. ಜೊತೆ ಅವೆರಡೂ ಅವೈಲೇಬಲ್ ಇಲ್ಲ ಅಂತ ಹೇಳಿದಾಗ ಸಫಿಶಿಯೆಂಟ್ ಡೀಸೆಲ್ ಜನರೇಟರ್ ನ ಯೂಸ್ ಮಾಡೋ ಆತರ ಮಲ್ಟಿ ಜನರೇಟರ್ಸ್ ನ ಕನೆಕ್ಟ್ ಮಾಡಿ ಯೂಸ್ ಮಾಡುವಂತಹ ಪ್ಲೇಸಸ್ ಅಲ್ಲಿ ಯೂಶುವಲಿ ಸ್ಟ್ಯಾಂಡ್ ಅಲೋನ್ ಟರ್ಬೈನ್ಸ್, ದಟ್ ಇಸ್ ನಥಿಂಗ್ ಬಟ್ ಸ್ಮಾಲ್ ವಿಂಡ್ ಟರ್ಬೈನ್ಸ್ ಅಥವಾ ಆಫ್ ಗ್ರಿಡ್ ವಿಂಡ್ ಟರ್ಬೈನ್ಸ್ ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಸ್ಮಾಲ್ ವಿಂಡ್ ಟರ್ಬೈನ್. ಸೊ ಯು ಕ್ಯಾನ್ ಸಿ ಹಿಯರ್ windmill, small wind turbine. So it has connected to a converter which is charging the battery. So from the battery, the inverter which converts DC to AC, and to the AC load it has connected. And usually the varying energy sources of the system typically installed with the some form of energy storage system. Of course ಅಲ್ಲಿ ಯಾವುದೇ ತರದ ಗ್ರಿಡ್ ಕನೆಕ್ಷನ್ ಇಲ್ಲ ಅಂತ ಹೇಳಿದಾಗ ಯಾವುದೇ ತರಹದ ಪವರ್ ಜನರೇಟ್ ಆಗ್ತಾ ಇಲ್ಲ, ಲೈಕ್ ವಿಂಡ್ ಇಂದ ಆಗಿರ್ಬೋದು, ಸೋಲಾರ್ ಇಂದ ಆಗಿರ್ಬೋದು, ಅಥವಾ ಡೀಸೆಲ್ ಜನರೇಟರ್ ಅಂತ ಆಗ್ಬೋದು, ಬ್ಯಾಟ್ರಿ ಬ್ಯಾಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಟ್ರಿ ಬ್ಯಾಕಪ್ ಗೆ ಕನೆಕ್ಷನ್ ಇಟ್ಕೊಂಡು ವಿತ್ ಡೀಸೆಲ್ ಜನರೇಟರ್ ಮತ್ತೆ ಸೋಲಾರ್ ಪವರ್ ಜನರೇಟರ್ಸ್ ಇನ್ಕ್ಲೂಡಿಂಗ್ ದಿ ಸ್ಮಾಲ್ ವಿಂಡ್ ಟರ್ಬೈನ್ಸ್ ನ ಕನೆಕ್ಟ್ ಮಾಡುವಂಥದ್ದನ್ನು ಯೂಶಲಿ ವಿ ಕಾಲ್ ದಟ್ ಆಫ್ ಗ್ರಿಡ್ wind systems or off-grid systems. So if you come to the on-grid systems ಅಂತ ಹೇಳಿದ್ರೆ which is connected to grid connection. The grid tied systems ನೆಲ್ಲ ನಾವು on-grid system, either solar ಅಲ್ಲೇ ನೀವು ತಗೊಳ್ಳಿ ಅಥವಾ wind turbines ಅಲ್ಲೇ ತಗೊಳ್ಳಿ. So with small wind turbines can help to supplement the grid electric power and reduce the dependency on local electrical utility ಅಂತ ಹೇಳಿದ್ರೆ ಗ್ರಿಡ್ಗೆ ಆಲ್ವೇಸ್ ಡಿಪೆಂಡೆನ್ಸಿ ಇಲ್ಲದೆ ಇರೋ ಹಾಗೆ ಸಮಟೈಮ್ಸ್ ಗ್ರಿಡ್ ಕನೆಕ್ಷನ್ ಫೇಲ್ಯೂರ್ ಆದಾಗ ವಿಂಡ್ ಟರ್ಬೈನ್ಸ್ ಇಂದ ಪವರ್ ನ ನಾವು ಇಂಜೆಕ್ಟ್ ಮಾಡ್ಕೊಳ್ಳೋ ತರ ಆನ್ ಗ್ರಿಡ್ ಕನೆಕ್ಷನ್ಸ್ ಗೆ ಸ್ಮಾಲ್ ವಿಂಡ್ ಟರ್ಬೈನ್ಸ್ ನ ಯೂಸ್ ಮಾಡ್ತಾರೆ. ಯೂಶುವಲಿ ಇದರಲ್ಲಿ ಸ್ಕ್ವಿಲ್ ಗೇಜ್ ಇಂಡಕ್ಷನ್ ಜನರೇಟರ್ಸ್ ನ ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಯಾವುದೇ ತರ ಕನ್ವರ್ಟರ್ ಇಲ್ಲದೆ, ಅಫ್ಕೋರ್ಸ್ ವಿ ನೋ ದಟ್ ವಿಂಡ್ ಈಸ್ ಜನರೇಟ್ಸ್ ಎಸಿ ಪವರ್. ಸೊ ಡೈರೆಕ್ಟ್ಲಿ ಎಸಿ ಜನರೇಟೆಡ್ ಪವರ್ ನ ನಾವು ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಗ್ರಿಡ್ ಕನೆಕ್ಷನ್ ಗೆ ವಿತ್ ಸ್ಮಾಲ್ ಕಾನ್ಫಿಗರೇಷನ್ಸ್ ವಿ ಕ್ಯಾನ್ inject to the grid without any inverters. So such small wind turbines usually need to be connected the grid in order to operate using squirrel gauge induction generators relays on the grid for the field excitation and frequency synchronization. So usually ಏನು ನಾವು ಇವಾಗಿರೋ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಏನ್ ಪವರ್ ಜನರೇಟ್ ಮಾಡ್ತಿದೀವಿ ಅಲ್ಲಿ ಏನು ನಾವು ಯೂಶುವಲ್ ಮೆಥಡ್ ಏನು ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಳ್ತೀವಿ ಅದೇ ಒಂದು ಸಿಂಕ್ರನೈಸೇಷನ್ ವಿತ್ ನಾರ್ಮಲಿ ಸ್ಕ್ವಿಲ್ ಗೇಜ್ ಇಂಡಕ್ಷನ್ ಜನರೇಟರ್ಸ್ ಎಲ್ಲ ಫ್ರೀಕ್ವೆನ್ಸಿ ಸಿಂಕ್ರನೈಸೇಷನ್ಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಜನರೇಟೆಡ್ ಪವರ್ ನ ಗ್ರಿಡ್ ಗೆ ನಾವು ಕಳ್ಸ್ಕೊಡ್ಬಹುದು. So this is a simple block diagram of grid connected. You can see here the same thing like off grid ಆ ತರ ಒಂದು block diagram ಇದೆ. So but here we are injecting that generated power to the grid also. And next question is one simple problem on wind power. So an WPP wind power plant of 80-meter rotor diameter is rotating at particular windy site with the average wind speed of 6 meter per second at power coefficient of 0.4.
So assuming the A temperature as 25 degrees centigrade with a density of 1.225 kg per meter cube, calculate total power available in the wind, maximum power density, actual power density, power output from the WPP, that is wind power plant. ಇಲ್ಲಿ ಏನ್ ಕೊಟ್ಟಿದ್ದಾರೆ 80 ಮೀಟರ್ ರೋಟ್ ಡಯಾಮೀಟರ್ ಅಂತ ಹೇಳಿದ್ರೆ ಇವಾಗ ಬ್ಲೇಡ್ ಕನೆಕ್ಟ್ ಆಗಿರುತ್ತೆ. ಆ ಮೂರು ಬ್ಲೇಡ್ ಕನೆಕ್ಟ್ ಆಗಿರುವಂತ ಒಂದು ಆ ಏರಿಯಾ ಏನು ನಾವು ಆ ಸರ್ಕಲ್ ಅಂತ ನಾವು ಏನ್ ಹೇಳ್ತೀವಿ ಆ ಡಯಾಮೀಟರ್ 80 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ವಿಂಡಿ ಸೈಟ್ ಆ ಒಂದು ಸೈಟ್ ಅಲ್ಲಿ ವಿಂಡ್ ಸ್ಪೀಡ್ ಎಷ್ಟಿದೆ 6 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗೆ ಪವರ್ ಕೋಎಫಿಷಿಯಂಟ್ ಎಷ್ಟಿದೆ 0.4 ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ಟೆಂಪರೇಚರ್ ಅಸ್ಯೂಮ್ 25 ಡಿಗ್ರಿ ಸೆಂಟಿಗ್ರೇಡ್ ಅಂತ. ಪವರ್ ಅಲ್ಲಿ ಇರುವಂತಹ ಡೆನ್ಸಿಟಿ ಆ ಒಂದು ಸೈಟ್ ಅಲ್ಲಿರೋ ಡೆನ್ಸಿಟಿ ಎಷ್ಟು 1.225 kg per meter. ಇದು ನಾರ್ಮಲಿ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? ಟೋಟಲ್ ಪವರ್ ಅವೈಲೇಬಲ್ ಇನ್ ದ ವಿಂಡ್. ಸೊ ಹಾಗಾದ್ರೆ ಅಲ್ಲಿ ಆ ಮ್ಯಾಕ್ಸಿಮಮ್ ಪವರ್ ಡೆನ್ಸಿಟಿ ಎಷ್ಟಿದೆ, ಆಕ್ಚುಯಲ್ ಪವರ್ ಡೆನ್ಸಿಟಿ ಎಷ್ಟಿದೆ, ಆಕ್ಚುಲ್ ಆಗಿ ಪವರ್ ನಾವು ಎಷ್ಟು ಆ ಒಂದು WPP ಅಂದ್ರೆ ಆ ಒಂದು ವಿಂಡ್ ಮಿಲ್ ಇಂದ ನಾವು ಎಷ್ಟು ಪವರ್ ನಾವು ಜನರೇಟ್ ಮಾಡ್ತಿದ್ವಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ದ ಫಾರ್ಮುಲಾ. This is the solution for that sum. So power density of the air, usually the first we need to find out the ಆ ಸೈಟ್ ಅಲ್ಲಿ ಇರುವಂತಹ ಆ ಒಂದು ಏರ್ ನ ಪವರ್ ಡೆನ್ಸಿಟಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಏನು? ಪವರ್ ಟೋಟಲ್ ಇಸ್ ಈಕ್ವಲ್ ಟು ಹಾಫ್ ರೋ ವಿ ಕ್ಯೂಬ್. ರೋ is nothing but the density. So half into density they have given in the problem, that is 1.225. So into speed ಕೊಟ್ಟಿದ್ದಾರೆ 6 meter per second. So ವಿ ಕ್ಯೂಬ್ ಸ್ಪೀಡ್ ಅಂತ 6 ಕ್ಯೂಬ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಪವರ್ ಪಿ ಟೋಟಲ್ 132.3 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಪವರ್ ಡೆನ್ಸಿಟಿ ಆಫ್ ದ. ಸೊ ಹಾಗಾದ್ರೆ ಮ್ಯಾಕ್ಸಿಮಮ್ ಪಾಸಿಬಲ್ ಪವರ್ ಡೆನ್ಸಿಟಿ ಬೈ ಬೆಟ್ಸ್ ಲಿಮಿಟ್ ಅಂತ ಹೇಳಿದಾಗ ದಿಸ್ ಇಸ್ ಸ್ಟ್ಯಾಂಡರ್ಡ್. ನಾವೇನು ಪವರ್ ಡೆನ್ಸಿಟಿ ಅವೈಲೇಬಲ್ ಇಂದ ಏರಿಗೆ ನಾವು ಬೆಟ್ಸ್ ಲಿಮಿಟ್ ನಾವು ಒಂದು ಕ್ಯಾಲ್ಕುಲೇಟ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ 132.3 ಇಂಟು ಬೆಟ್ಸ್ ಲಿಮಿಟ್ ಇಸ್ 0.593 ಅಂತ ಹೇಳಿದ್ರೆ ನಮಗೆ ಅವೈಲೇಬಲ್ ಪಾಸಿಬಲ್ ಪವರ್ ಡೆನ್ಸಿಟಿ ಇಸ್ 78.45 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಆಕ್ಚುಯಲ್ ಪವರ್ ಡೆನ್ಸಿಟಿ is decided by the efficiency of the blades efficiency ಮೇಲೆ ಆಗುತ್ತೆ. ಸೊ ಬ್ಲೇಡ್ ಎಫಿಷಿಯನ್ಸಿ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಫಾರ್ ನೌ ವಿ ಹ್ಯಾವ್ ಟು ಕನ್ಸಿಡರ್ 40%. ಸೊ ಏನು ಪವರ್ ಮ್ಯಾಕ್ಸಿಮಮ್ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವು ಇಂಟು 40% ಆಫ್ ದಟ್ ಅಂತ ಹೇಳಿದ್ರೆ 31.38 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಪವರ್ ಔಟ್ಪುಟ್ ಫ್ರಮ್ ಫೈನಲ್ ಆಗಿ ಪವರ್ ಔಟ್ಪುಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ವಿಂಡ್ ಪವರ್ ಪ್ಲಾಂಟ್ ಅಂತ ಹೇಳಿದ್ರೆ ಏನ್ ಪಿ ಆಕ್ಚುಲ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವು ವಿತ್ ದ efficiency of the blade. So that is 31.38 into pi d square divided by 4. Pi d square is swept area. ಏನ್ ನಾವು ಏರಿಯಾ ಅಂತ ನಾವೇನ್ ತಗೊಳ್ತೀವಿ, ಮೂರು ಬ್ಲೇಡ್ ಕನೆಕ್ಟ್ ಆಗಿರುವಂತಹ ಕಂಪ್ಲೀಟ್ ಆ ಸರ್ಕಲ್ ಅಂತ ನಾವೇನ್ ತಗೊಳ್ತೀವಿ ಅದಕ್ಕೆ ಫಾರ್ಮುಲಾ ಒಂದು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ ಅವರು ಎಷ್ಟು, ಆ ಸ್ವೆಪ್ಟ್ ಏರಿಯಾ ಡಯಾಮೀಟರ್ ಕೊಟ್ಟಿದ್ದಾರೆ 80 ಮೀಟರ್ಸ್ ಅಂತ ತಗೊಂಡ್ರೆ ಪೈ ಇಂಟು 80 ಸ್ಕ್ವೇರ್ ಡಿವೈಡ್ ಬೈ 4 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 4024 ಸಿಗುತ್ತೆ. ಸೊ ಹಾಗಾದ್ರೆ ಆ ಒಂದು 4024 ಇಂಟು ಪವರ್ ಆಕ್ಚುಯಲ್ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆಗಿ ದಟ್ ಪವರ್ ಔಟ್ಪುಟ್ ಫ್ರಮ್ ದಟ್ WPP ಅಂತ ಹೇಳಿದ್ರೆ 157.653 ಕಿಲೋ ವ್ಯಾಟ್ಸ್. ದಿಸ್ ಇಸ್ ವಾಟ್ we have to calculate for this formula. We need to understand ಏನ್ ಕೊಟ್ಟಿದ್ದಾರೆ ಎಷ್ಟು ಏನನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ಇದಕ್ಕೆ ಯಾವ್ಯಾವ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಅನಲೈಸ್ ದ ಫಂಕ್ಷನ್ಸ್ ಆಫ್ ಫಾಲೋವಿಂಗ್ ಪಾರ್ಟ್ಸ್ ಆಫ್ ವಿಂಡ್ ಟರ್ಬೈನ್ ಜನರೇಟರ್. ಸೊ ಯಾವ್ದು? ಗೇರ್ ಮೆಕ್ಯಾನಿಸಮ್, ಅನಿಮೋಮೀಟರ್, ಲಾ ಮೆಕ್ಯಾನಿಸಮ್, ನಾಸಿಲ್ಲೆ ಅಂಡ್ ಸೆನ್ಸರ್ಸ್. ಇದು ಕೆಲವು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವಿಂಡ್ ಟರ್ಬೈನ್ ಅಂದ್ರೆ ಏನ್ ನಾವು ವಿಂಡ್ ಮಿಲ್ ಅಂತ ಹೇಳ್ತೀವಿ ಅದ್ರಲ್ಲಿ ಯಾವ್ದೇ ತರಹದ ಡಿಫ್ರೆಂಟ್ ಪಾರ್ಟ್ಸ್ ಗಳಿರುತ್ತೋ ಅದ್ರಲ್ಲಿ ಈ ಒಂದು 5 ಪಾರ್ಟ್ಸ್ ಗಳು ಫಂಕ್ಷನ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಗೇರ್ ಮೆಕ್ಯಾನಿಸಮ್ ಮೇನ್ಲಿ. ಸೊ ಏನು ಲೈಕ್ ಸ್ಪೀಡ್ ಅನ್ನ ನಾವು ಜನರೇಟರ್ಸ್ ನ ಕನೆಕ್ಟ್ ಮಾಡಿರ್ತೀವೋ ಅದು ಆ ಒಂದು ಮೆಕ್ಯಾನಿಸಮ್. ಸೊ runs at low speed of range 10 RPM to 20 RPM depending on the ರೋಟರ್ ಡಯಾಮೀಟರ್. ಎಷ್ಟು ಬ್ಲೇಡ್ ಆ ಒಂದು ರೋಟರ್ ಏನ್ ಕನೆಕ್ಟ್ ಆಗಿರುತ್ತೆ ಆ ರೋಟರ್ ನ ಡಯಾಮೀಟರ್ ಮೇಲೆ ರೇಂಜ್ ಬಂದು 10 RPM ಟು 20 RPM ನ ಒಂದು ಸ್ಪೀಡ್ ಗೇರ್ ಇರುತ್ತೆ. ಸೊ ಆ ಗೇರ್ಗೆ WPP mounted on the high speed generator requires a gear box to speed up the speed. ಆ ಸ್ಪೀಡ್ ನೀಟಾಗಿ ತಿರುಗಬೇಕು ಆ ಬ್ಲೇಡ್ಗಳು ಅಂತ ಹೇಳಿದ್ರೆ ಗೇರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ
This gear mechanism is usually that speed is up to 10 rpm to 20 rpm. Depends on the rotor diameter. ಆ rotor diameter ತಕ್ಕನಾಗಿ ಆ ಒಂದು ಸ್ಪೀಡ್ ರೇಂಜ್ ನ ಸೆಟ್ ಮಾಡಿರ್ತವೆ. ಸೊ ಆನಿಮೋಮೀಟರ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಜಸ್ಟ್ ಎ ಮೆಜರಿಂಗ್ ಆಫ್ ಸ್ಪೀಡ್. ಸ್ಪೀಡಿನ ಮೆಜರ್ ಹೇಗೆ ನಾವು ಕರೆಂಟ್ ನ ಮೆಜರ್ ಮಾಡೋದಕ್ಕೆ ಆಮೀಟರ್, ವೋಲ್ಟೇಜ್ ಮೆಜರ್ ಮಾಡೋಕೆ ವೋಲ್ಟ್ ಮೀಟರ್ ಯೂಸ್ ಮಾಡ್ತೀವೋ, ಸ್ಪೀಡ್ ಮೆಜರ್ ಮಾಡೋದಕ್ಕೆ ಆನಿಮೋಮೀಟರ್ ನ ಯೂಸ್ ಮಾಡ್ತಾರೆ. ಸೊ ವಿಂಡ್ ಸ್ಪೀಡ್ ಇಸ್ ಕಂಟಿನ್ಯೂಸ್ಲಿ ಮೆಜರ್ಡ್ ಬೈ ದ ಆನಿಮೋಮೀಟರ್. ಇಟ್ ಈಸ್ ಇನ್ ಬಿಲ್ಟ್ ಕನೆಕ್ಷನ್ ಆ ಒಂದು ವಿಂಡ್ ಪವರ್ ಪ್ಲಾಂಟ್ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟಿರುತ್ತೆ, ವಿಂಡ್ ಮಿಲ್ ಅಲ್ಲಿ. ಸೊ ಇಟ್ ಡಿಸೈಡ್ ದ ವೇರಿಯಸ್ ಮೋಡ್ಸ್ ಆಫ್ ಆಪರೇಷನ್. ಪ್ರತಿ ಒಂದು ಸೆಕೆಂಡ್ಗೂ ಆ ಒಂದು ಸೈಟ್ ನ ಸ್ಪೀಡ್ ಎಷ್ಟು ಅನ್ನೋದನ್ನ ಇದು ಸೆನ್ಸ್ ಮಾಡ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಲಾ yaw mechanism. So yaw mechanism is nothing but it consists of a yaw drive, yaw bearing, and is located at the bottom of the nozzle manifold. ಏನು ಕಂಪ್ಲೀಟ್ ಬಾಡಿ ಅಂತ ನಾವೇನು ಹೇಳ್ತೀವಿ ಅದ್ರ ಕೆಳಗಡೆ ಫಿಕ್ಸ್ ಆಗಿರುತ್ತೆ. ಡಿಪೆಂಡಿಂಗ್ ಆನ್ ದಟ್ ವಿಂಡ್ ಡೈರೆಕ್ಷನ್ ಸೆನ್ಸ್ ಅಂಡ್ ವಿಂಡ್ ವೇನ್. ಸೊ ಯಾವ ಡೈರೆಕ್ಷನ್ ಅಲ್ಲಿ ವಿಂಡ್ ಬರ್ತಾ ಇದೆ ಅಂದ್ರೆ ಆ ಗಾಳಿ ಬರ್ತಾ ಇದೆ, ಆ ಗಾಳಿಗೆ ನೀಟಾಗಿ ಅಲೈನ್ ಆಗುತ್ತೆ ಬೈ ಸೆನ್ಸ್. ಎಲ್ಲಿಂದ ಅಲೈನ್ ಆಗುತ್ತೆ, ಇದಕ್ಕೆ ಸೆನ್ಸರ್ ಎಲ್ಲಿಂದ ಬರುತ್ತೆ, ಆನಿಮೋಮೀಟರ್ ಎಷ್ಟು ಸ್ಪೀಡ್ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ, ವಿಂಡ್ ವೇನ್ಸ್ ಇಂದ ಯೂಸ್ ಮಾಡಿ ಯಾವ ಡೈರೆಕ್ಷನ್ ಅಲ್ಲಿ ವಿಂಡ್ ಜಾಸ್ತಿ ಸಿಗ್ತಾ ಇದೆ, ಜಾಸ್ತಿ ಎನರ್ಜಿನ ಕ್ಯಾಪ್ಚರ್ ಮಾಡ್ಬೋದು ಯಾವ ಒಂದು ಡೈರೆಕ್ಷನ್ ಅಲ್ಲಿ. ಸೊ ಅದನ್ನ ದಟ್ ವಿಲ್ ಫೇಸ್ ದಟ್ ನೋಸಿಲೆ to that direction. That is yaw mechanism. So nozzle is the function of nozzle is to hold together in the components. Complete ಏನೆಲ್ಲ ಒಂದು ವಿಂಡ್ ನ ಪಾರ್ಟ್ಸ್ ಗಳಿಂದ ಅಷ್ಟನ್ನು ಒಂದು ಕಡೆ ಇಟ್ಕೊಳ್ಳುವಂತ ಒಂದು ಬಾಡಿ ಪಾರ್ಟ್. ಸೊ ದಟ್ nozzle covers is called a canopy. It's the outer covering protect all the parts inside the nozzle from the sun and the rain. It protects from the sun and rain. It is made of GRP or thin steel. ಸೊ ವೆಯ್ಟ್ಲೆಸ್ ಆಗೋ ಇರ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಸೆನ್ಸರ್ಸ್ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದಕ್ಕೂ ಇಲ್ಲಿ ಇಟ್ ಆಲ್ ಆಟೋಮೇಟೆಡ್ ಎಷ್ಟು ಸ್ಪೀಡ್ ಬರ್ತಿದೆ, ಯಾವ ಡೈರೆಕ್ಷನ್ಗೆ ಸುತ್ತಬೇಕು, ಯಾವ ಟೈಮಲ್ಲಿ ಅದು ಪವರ್ನ ಕ್ಯಾಪ್ಚರ್ ಮಾಡಬೇಕು, ಅಥವಾ ಹಾಲ್ಟ್ ತುಂಬಾ ಜಾಸ್ತಿ ಸ್ಪೀಡ್ ಬಂದಾಗ ಹಾಲ್ಟ್ ಆಗಬೇಕು. ಆ ರೀತಿ ಕೆಲವೊಂದು ಸೆನ್ಸರ್ಸ್ ನ ಅರೌಂಡ್ 500 sensors usually we can see in the wind power plant. So from safety of point view, critical sensors like wind vane, anemometer, few other are duplicated the redundancy. So it is a one sensor that fails, alternate one continues to function. ಯಾವ್ದಾದ್ರು ಒಂದು ಆ ಒಂದು ಸೆಕೆಂಡ್ ಅಲ್ಲಿ ಫೇಲ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ಆಲ್ಟರ್ನೇಟ್ ಆಗಿ ಇನ್ನೊಂದು ಸಿಗ್ನಲ್. ಸೊ ಅವೆಲ್ಲ ಸಿಗ್ನಲ್ಸ್ ಗಳನ್ನ ಒಂದು ಇನ್ನೊಂದು ಕಡೆಯಿಂದ ಮಾನಿಟರಿಂಗ್ ಅಥವಾ ಏನ್ ಸ್ಕ್ಯಾಡ ಕನೆಕ್ಟ್ ಆಗುತ್ತೋ ಇಮಿಡಿಯೇಟ್ಲಿ ದೆಲ್ ಸೆಂಡ್ ದಟ್ ಡಾಟಾ ಟು ದ like SCADA center. And next one more problem. Calculate the power developed and speed in the RPM for small wind turbine generator with the following. ಏನು ಕೊಟ್ಟಿದ್ದಾರೆ, rotor efficiency 40%, generator efficiency 70%, rotor swept area 2.11, ಇಲ್ಲಿ swept area ಕೊಟ್ಬಿಟ್ಟಿದ್ದಾರೆ, diameter ಕೊಟ್ಟಿಲ್ಲ. So wind speed 8.6 meter, tip speed 7, radius of rotor 0.82. ಇಷ್ಟು ಕೊಟ್ಟಿದ್ದಾರೆ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪವರ್ ಡೆವಲಪ್ಡ್ ಅಂಡ್ ಸ್ಪೀಡ್ ಇನ್ RPM of that small wind turbine fire. So tip speed ratio TSR ಗೆ ಫಾರ್ಮುಲಾ ಯೂಶುವಲಿ ಟಿಪ್ ಸ್ಪೀಡ್ ಆಫ್ ದ ಬ್ಲೇಡ್ ಡಿವೈಡೆಡ್ ಬೈ ವಿಂಡ್ ಸ್ಪೀಡ್ ತಗೊಳ್ತೀವಿ. ಹಾಗಾದ್ರೆ ಟು ಡಿಟರ್ಮೈನ್ ದ ಜನರೇಟರ್ ಕೆಪಾಸಿಟಿ ಅಂಡ್ ದ ರೆವಲ್ಯೂಷನ್ ಟು ದ wind speed and to the swept rotor area, two formulas are needed. So the first power is nothing but 0.6 into coefficient factor na ನಾವು ತಗೊಳ್ತೀವಿ. So CP into N into A into V cube ತಗೊಳ್ತೀವಿ. So another formula to find out RPM, V into TSR into 60 divided by 6.28 into R. These are standard formulas. So ಹಾಗಾದ್ರೆ ಇಲ್ಲಿ A ಅಂತ ಹೇಳಿದ್ರೆ swept area, V ಅಂದ್ರೆ wind speed, CP ಅಂದ್ರೆ rotor efficiency, N ಅಂದ್ರೆ so efficiency of the driven mechanism, and TSR is the tip speed ratio, R is radius of rotor. So ಹಾಗಾದ್ರೆ they have given CP is 0.4, N is 0.7, speed is 8.6, area is swept area is 0.11 meter square, tip speed ratio ಕೊಟ್ಟಿದ್ದಾರೆ, rotor diameter ಕೊಟ್ಟಿದ್ದಾರೆ. ಹಾಗಾದ್ರೆ by using this formula we can easily find out power developed and RPM. Okay. And next, annual energy requirement of an industry is
20,000 kilowatt hour. Calculate the size of the wind turbine that is required to be installed to meet energy requirement and also estimate the cost of installation. ಸೊ ಆನ್ಯುವಲ್ ಎನರ್ಜಿ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇಂಡಸ್ಟ್ರಿಗೆ ಸೊ ಆನ್ಯುವಲ್ ಇಯರ್ಲಿ 20,000 ಯೂನಿಟ್ಸ್ ಅಂದ್ರೆ 20,000 ಕಿಲೋ ವ್ಯಾಟ್ಸ್ ನೆಸೆಸಿಟಿ ಇದೆ. ಹಾಗಾದ್ರೆ ಇಷ್ಟು ರಿಕ್ವೈರ್ಮೆಂಟ್ ನ ಅದು ಆ ಡಿಮ್ಯಾಂಡ್ ನ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸೈಜ್ ನ ವಿಂಡ್ ಟರ್ಬೈನ್ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ, ದಟ್ ಎನರ್ಜಿ ಟು ಮೀಟ್ ದಟ್ ಎನರ್ಜಿ ಅಂಡ್ ಎಷ್ಟು ಎಸ್ಟಿಮೇಷನ್ ಆಫ್ ದ ಕಾಸ್ಟ್ ಏನಾಗುತ್ತೆ ಅನ್ನೋ ಒಂದು ಫಾರ್ಮುಲಾ. ಸೊ ದೇ ಹ್ಯಾವ್ ಗಿವನ್ ಕೋವಿಷೆಂಟ್ ಪರ್ಫಾರ್ಮೆನ್ಸ್ 0.4, transmission loss 0.990%, generator loss 90%, wind speed 15 meters at height in 50 meters per second, density of air, capacity factor, number of hours in a year they have given. So the total power density of the wind, the power per unit area to find out, we know that half rho into V cube. This is the standard formula to find out the power density of the wind. So that is half into air density they have given 1 into speed they have given 5 and so 5 cube. So 6.62.5 watt per meter square. That is the power density of the air. So total over loss we can calculate it. So CP into transmission loss into generator loss ಅಂತ ನಾವು ತಗೊಂಡ್ರೆ CP they have given 40%, transmission loss 90% and generator loss 90% ಆದ್ರೆ ಓವರ್ ಲಾಸ್ ಫ್ಯಾಕ್ಟರ್ ಅಂತ ನಾವು ತಗೊಂಡ್ರೆ ಇಲ್ಲಿ 0.324 ಆಗುತ್ತೆ. ಸೊ ಹಾಗಾದ್ರೆ ಆಕ್ಚುಯಲ್ ಪವರ್ ಡೆನ್ಸಿಟಿ is equal to total power density into volume. So total power density we already find out. So that is 62.5 into total over loss factor ಅಂತ ತಗೊಂಡ್ರೆ ನಮ್ಗೆ ಆಕ್ಚುಯಲ್ ಪವರ್ ಡೆನ್ಸಿಟಿ ಎಷ್ಟಿದೆ 20.25 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಆನ್ಯುವಲ್ ಎನರ್ಜಿ ಡೆನ್ಸಿಟಿ ತಗೊಂಡ್ರೆ ಸೊ ಆನ್ಯುವಲ್ ಎನರ್ಜಿ ನಂಬರ್ ಆಫ್ ಅವರ್ಸ್ ದೇ ಹ್ಯಾವ್ ಗಿವನ್. ಹಾಗಾದ್ರೆ 20.25 into 8760. So that is 177.39 kilowatt hour per meter square. This is the annual energy density. ಹಾಗಾದ್ರೆ ರೋಟರ್ ಸೈಜ್ ಅಂಡ್ ಟರ್ಬೈನ್ ಪವರ್ ರೇಟಿಂಗ್ ಎಸ್ಟಿಮೇಷನ್ ಅಂತ ತಗೊಂಡ್ರೆ ಏರಿಯಾ ಟು ಬಿ ಸ್ವೆಪ್ಟ್ ಬೈ ರೋಟರ್ ಇಸ್ ಟೋಟಲ್ ಆನ್ಯುವಲ್ ಎನರ್ಜಿ ರಿಕ್ವೈರ್ಡ್ ಡಿವೈಡೆಡ್ ಬೈ ಯೂಸ್ಫುಲ್ ಎನರ್ಜಿ ಡೆನ್ಸಿಟಿ. ಸೊ ಹಾಗಾದ್ರೆ ನಮ್ಗೆ ಎಷ್ಟು ನೆಸೆಸಿಟಿ, ಎಷ್ಟು ಪವರ್ ಜನರೇಟ್ ಮಾಡಬೇಕಾಗಿದೆ 20,000 ಡಿವೈಡೆಡ್ ಬೈ ಯೂಸ್ಫುಲ್ ಎನರ್ಜಿ ಡೆನ್ಸಿಟಿ ನಮ್ಮ ಹತ್ರ ಎಷ್ಟಿದೆ 177.39. ಹಾಗಾದ್ರೆ 112.75 ಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ರೇಡಿಯಸ್ ಆಫ್ ದ ಬ್ಲೇಡ್ ನಮ್ಗೆ ಎಷ್ಟು ನೆಸೆಸಿಟಿ ಇದೆ ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಇಸ್ ಇಕ್ವಲ್ ಟು 112.75 ಆದ್ರೆ ಆರ್ ಇಸ್ ಇಕ್ವಲ್ ಟು ಟೋಟಲ್ ರೋಟರ್ ನ ಒಂದು ರೇಡಿಯಸ್ ಎಷ್ಟು ಬೇಕಾಗುತ್ತೆ 5.91 ಮೀಟರ್. ಸೊ ಪವರ್ ರೇಟಿಂಗ್ ಟರ್ಬೈನ್ ಅಂತ ತಗೊಂಡ್ರೆ ಆಕ್ಚುಯಲ್ ಪವರ್ ಡೆನ್ಸಿಟಿ ಇಂದ ಏರಿಯಾ ರೆಪ್ಟ್ ಅಂತ ಹೇಳಿದ್ರೆ 2.28 ಕಿಲೋ ವ್ಯಾಟ್ ನ ಪವರ್ ರೇಟಿಂಗ್ ನ ಒಂದು ನೆಸೆಸಿಟಿ ಇದೆ. ಸೊ ಇಲ್ಲಿ ಪವರ್ ರೇಟಿಂಗ್ ಡಿವೈಡೆಡ್ ಬೈ ಕೆಪಾಸಿಟಿ ಫ್ಯಾಕ್ಟರ್ ಅಂತ ತಗೊಂಡು 30% ಪವರ್ ಕೆಪಾಸಿಟಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ 2.28 ಡಿವೈಡೆಡ್ ಬೈ 0.3 ಅಂತ ಹೇಳ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ ವಿಂಡ್ ಟರ್ಬೈನ್ ಎಷ್ಟು ಕಿಲೋ ವ್ಯಾಟ್ ಇರ್ಬೇಕಾಗುತ್ತೆ 8 ಕಿಲೋ ವ್ಯಾಟ್. ಸೊ ಹಾಗಾದ್ರೆ ಒಂದು ಸ್ಮಾಲ್ ವಿಂಡ್ ಟರ್ಬೈನ್ 8 ಕಿಲೋ ವ್ಯಾಟ್ ನ ಒಂದು ಸ್ಮಾಲ್ ವಿಂಡ್ ಟರ್ಬೈನ್ ನ ನಾವು ಇನ್ಸ್ಟಾಲ್ ಮಾಡಿದ್ರೆ ಇಟ್ ವಿಲ್ ಅಪ್ರಾಕ್ಸಿಮೇಟ್ಲಿ ಜನರೇಟ್ ಪವರ್ ಆಫ್ ಅಬೌಟ್ 20,000 units. ಸೊ ಎಸ್ಟಿಮೇಷನ್ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಯೂಶುವಲಿ ವಿಂಡ್ ಟರ್ಬೈನ್ಸ್ ಪರ್ ಕಿಲೋವ್ಯಾಟ್ ಬೇಸಿಸ್ ರನ್ಸ್ ಅಟ್ 30,000 and 50,000 ಆಗುತ್ತೆ. ಹಾಗಾಗಿ 8 into 40,000 ಇನ್ ಬಿಟ್ವೀನ್ ಇರೋದ್ರಿಂದ 40,000 ಅಪ್ರಾಕ್ಸಿಮೇಟ್ಲಿ ಇವಾಗಿರೋ ಮಾರ್ಕೆಟ್ ವ್ಯಾಲ್ಯೂ ಅಂತ ನಾವು ತಗೊಂಡ್ರೆ 1 ಕಿಲೋವ್ಯಾಟ್ ನ ವಿಂಡ್ ಟರ್ಬೈನ್ಸ್ ನ ಕಾಸ್ಟ್ ಬಂದು 40,000 ಅಂತ ತಗೊಂಡ್ರೆ 40,000 into 8 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು ಆಲ್ಮೋಸ್ಟ್ 3,20,000 ನ ಒಂದು ಸ್ಮಾಲ್ ವಿಂಡ್ ಟರ್ಬೈನ್ ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟೈಪ್ ಎ ಅಂಡ್ ಟೈಪ್ ಬಿ ವಿಂಡ್ ಟರ್ಬೈನ್ ಜನರೇಟರ್ಸ್. ಯೂಶುವಲಿ ಟೈಪ್ ಎ ವಿಂಡ್ ಟರ್ಬೈನ್ಸ್ ಅಂತ ಹೇಳಿದ್ರೆ ಅವೆಲ್ಲ ಲಿಮಿಟೆಡ್ ವೇರಿಯಬಲ್ ಸ್ಪೀಡ್ ಜನರೇಟರ್ಸ್ ಇರುತ್ತೆ. ವೇರಿಯಬಲ್ ಸ್ಪೀಡ್ ಅಂದ್ರೆ ಆ ಒಂದು ಅಲ್ಲಿಗೆ ಆ ಒಂದು ಸೈಟ್ಗೆ ತಕ್ಕನಾಗಿರೋ ಒಂದು ಸ್ಪೀಡ್ಗೆ
ಅದು ಮ್ಯಾಚ್ ಮಾಡ್ಕೊಳ್ಳೋ ಥರದ್ದು ಒಂದು. ಸೊ ಯೂಶುವಲಿ ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಜನರೇಟರ್ಸ್ ಆರ್ used in type A generator. So it has an inherent torque speed curve that fits WPP application quite naturally. So its mechanically simplicity, robust construction, relatively low cost have made it quite popular. So whenever the torque varies, speed of squirrel cage induction generators increases or decreases only a little, thereby resulting less tear and wear of gearbox. So type A wind speed, variable wind speed generators use pole changing and frequency converters inbuilt. And type B variable speed generators ಅಲ್ಲಿ normally ನಾವು wound rotor induction generators ತಗೊಳ್ತೀವಿ. So that varies 10% to 16%. So resistors lower the voltage to required value of dropping. ಇಲ್ಲಿ ಯೂಸ್ ಮಾಡುವಂಥದ್ದು ಸೊ ಟೈಪ್ ಬಿ ಜನರೇಟರ್ಸ್.